ಭಾವ. ಅನಸೂಯ ಆಂಟಿ ಹತ್ರ ಮಾತಾಡ್ಬೇಕಿತ್ತು. ಫೋನಲ್ಲೇ ಮಾತಾಡ್ಬೋದಿತ್ತು. ನನ್ನ ಹತ್ರ ಫೋನ್ ನಂಬರ್ ಇರ್ಲಿಲ್ಲ ಭಾವ. ಮೀರಾ ಹೇಳಿದ್ಲು ಅವ್ರ ಅಮ್ಮನ ಫೋನು ಕೆಟ್ಟ ಹೋಗಿದೆ ಅಂತ. ಮದ್ವೆ ವಿಷಯ ಅಂತಂದ್ಮೇಲೆ ನಿರ್ಧಾರಗಳು ಸರಿಯಾಗಿರ್ಬೇಕಲ್ವಾ? ಏನ್ ಸರಿಯಾಗಿರ್ಬೇಕೋ ಏನೋ. ಫಸ್ಟ್ ಆಫ್ ಆಲ್ ನಿಮ್ ಗಂಡಂಗ್ ನೀವು ಮದುವೆ ಮಾಡ್ಬೇಕು ಅಂತ ತಗೊಂಡಿರೋ ನಿರ್ಧಾರನೇ ಸರಿ ಇಲ್ಲ. ಆಹಾ, ಏನಾದ್ರು ಹೇಳ್ಬಿಟ್ರೆ ಕೋಪ ಮಾಡ್ಕೊಂಡು ಹೋಗ್ಬಿಡೋದಷ್ಟೇ. ಯಾಕದ್ಕೆ ಹಾಗೆ ನಿಂತಿದ್ದೀರಾ? ಒಳಗೆ ಹೋಗಲ್ವಾ? ಮಾತಾಡ್ಸಲ್ವಾ? ನನಗ್ ಬರೋದಕ್ಕಾಗಲ್ಲ, ನನಗೆ ಕೆಲಸ ಇದೆ. ಭಾವ, ಬಾಗ್ಲು ಹಾಕಿದೆ. ಓ, ಮೀರಾ ಮನೆ ಇದೆ ತಾನೆ? ಹೌದು. ಅದಕ್ಕೆ ಅವತ್ತು ಈ ಮನೆಗೆ ಬಂದಿದ್ದು. ಮೋಸ್ಟ್ಲಿ ಎಲ್ಲಾದ್ರೂ ಹೋಗಿರ್ಬೇಕೇನೋ. ಅಕ್ಕಪಕ್ಕದಲ್ಲಿ ಯಾರನ್ನಾರು ವಿಚಾರಿಸಿದ್ರೆ ಗೊತ್ತಾಗುತ್ತೀರಿ. ನನಗೆ ಸೇವಂತಿ ಅದಕ್ಕೆ ಮೇಲೆ ಡೌಟ್. ಪೂಜನ್ ಕೊಡ್ತಿದ್ದಿದ್ದು ಪ್ರೋಟೀನ್ ಪೌಡರ್ಗೆ ಪಾಯ್ಸನ್ ಮಿಕ್ಸ್ ಮಾಡಿಕೊಟ್ಟ ಹಾಗೆ ಈ ನರ್ಸ್ ಮಗುಗೂ ಏನಾದರೂ ಕೊಟ್ಟಿರ್ಬೋದಾ? ಸಾಲ್ದು ಅಂತ ಮೀರನ್ ಮನೆಗೆ ಫೇಕ್ ಜನಗಳು ಕಳಿಸಿ ಗಲಾಟೆ ಎಪ್ಸಿದ್ರು. ಅಷ್ಟಾದ್ರೂ ನಿನ್ಗೆ ನಿನ್ ಮಾಜಿ ಹೆಂಡತಿ ಮೇಲೆ ಪ್ರೀತಿ ಅಂತೂ ಸತ್ತಿಲ್ಲ. ಅಪಾತ್ರ ದಾನ ಮಾಡಬಾರ್ದು ಅಂತಾರೆ. ಅದು ವಸ್ತುಗಳು ಮಾತ್ರ ಅಲ್ಲ, ಪ್ರೀತಿಗೂ ಅಷ್ಟೇನೆ. ವಾಟ್ ಹ್ಯಾಪನ್ ಸರ್? ಏನಿಲ್ಲ ಮೀರಾ, ನನಗೊಂದು ಅನುಮಾನ ಇದೆ. ಏನು? ಅವತ್ತು ನಿನ್ ಮನೆಗೆ ಬಂದು ಜನಗಳು ಗಲಾಟೆ ಮಾಡಿದ್ರಲ್ಲ, ಅದೆಲ್ಲ ಪ್ರೀ ಪ್ಲಾನ್ಡ್ ಆಗಿರ್ಬಹುದಾ ಅಂತ. ಅಯ್ಯೋ,